ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನಡೆಯಿತು ಅತಿ ದೊಡ್ಡ ಚಿನ್ನ ದರೋಡೆಯ ಪ್ರಕರಣ. ಚಿನ್ನ ಖರೀದಿ ಹೆಸರಲ್ಲಿ ಬಂದು ದೊಡ್ಡ ನಾಮ ಹಾಕಿದಂತ ಕದಿಮರು ನೋಡಿ, ಸೆಲೆಕ್ಟೆಡ್ ಗೋಲ್ಡ್ ಫೋಟೋ ತಗೋತೀನಿ ಅಂತ ಹೇಳಿ ಕದಿಮರು ಎಸ್ಕೇಪ್ ಆಗಿರುವಂತ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸೆಲೆಕ್ಟ್ ಮಾಡ್ಕೊಂಡಿರುವಂತ ಗೋಲ್ಡ್ ಫೋಟೋ ತೆಗೆದುಕೊಳ್ತೀನಿ ಅಂತ ಆ ಚಿನ್ನಾಭರಣವನ್ನ ಪಕ್ಕದ ಕ್ಯಾಬಿನ್ಗೆ ತೆಗೆದುಕೊಂಡು ಹೋದ ಕದಿಮರು ಎಸ್ಕೇಪ್ ಆಗಿದ್ದಾರೆ. 3 ಕೋಟಿ ಚಿನ್ನವಿದ್ದಂತ ಬ್ಯಾಗ್ ಜೊತೆ ಎಸ್ಕೇಪ್ ಆದ ಕದಿಮ ಚಿನ್ನದೊಂದಿಗೆ ಎಸ್ಕೇಪ್ ಆಗ್ತಿರುವಂತ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಮಲ್ಲೇಶ್ವರಂನ ಜ್ಯುವೆಲರಿ ಶಾಪ್ಗೆ ಬಂದಿದ್ದಂತ ಶ್ಯಾಮ್ ಮತ್ತು ಚಂದ್ರಶೇಖರ್ ಅಂತ ಇಬ್ಬರಿಗೂ ಚಿನ್ನಾಭರಣ ತೋರಿಸಿದಂತ ಸೇಲ್ಸ್ ಮ್ಯಾನೇಜರ್ ಮಹೇಂದ್ರ ಜೈನ್ ಕೆಲ ಚಿನ್ನಾಭರಣವನ್ನ ಸೆಲೆಕ್ಟ್ ಮಾಡ್ಕೊಂಡಂತ ಶ್ಯಾಮ್ ಮತ್ತೆ ಚಂದ್ರಶೇಖರ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಚಿನ್ನಾಭರಣಗಳನ್ನ ಫೋಟೋ ತಗೋತೀವಿ ಅಂತ ಹೇಳಿದ್ರು. ಫೋಟೋ ತೆಗೆದುಕೊಳ್ಳೋದಕ್ಕೆ ಪಕ್ಕದ ಕ್ಯಾಬಿನ್ಗೆ ಆ ಆಭರಣಗಳನ್ನ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಇಬ್ರು ಎಸ್ಕೇಪ್ ಅಲ್ಲಿಂದ. ಸದ್ಯ ಆ ದೃಶ್ಯ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಎಷ್ಟೊತ್ತಾದ್ರೂ ಕೂಡ ಇವ್ರು ಬರ್ಲಿಲ್ವಲ್ಲ ಅನ್ನೋಂತ ಕಾರಣಕ್ಕೆ ಹೋಗಿ ನೋಡಿದಾಗ ಗೊತ್ತಾಗಿದೆ ಚಿನ್ನಾಭರಣಗಳ ಬ್ಯಾಗ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಅಂತ. ಇನ್ನೊಂದು ಪರಾರಿ ಆಗಿದ್ದವನ್ನ ಹಿಡಿತೀನಿ ಅಂತ ಹೋದವನು ಕೂಡ ಅವ್ರ ಜೊತೆಗೇನೆ ಪರಾರಿ. ಬರೋಬ್ಬರಿ 3 ಕೋಟಿ ಮೌಲ್ಯದ 1 ಕೆಜಿ 850 ಗ್ರಾಂ ಚಿನ್ನಾಭರಣದೊಂದಿಗೆ ಎಸ್ಕೇಪ್ ಆಗಿರೋದು. ಅವರಿಬ್ಬರನ್ನು ಕೂಡ ಕರೆಸಿದಂತ ಪರೇಶ್ ಸೋನಿ ಎಂಬಾತ ಕೂಡ ಎಸ್ಕೇಪ್ ಆಗಿದಾನಂತೆ. ಸದ್ಯ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಇದ್ರ ಸಂಬಂಧ ದೂರು ದಾಖಲಾಗಿದೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಅವರಿಬ್ರು ಕೂಡ ಒಂದು ಸ್ಕೂಟರ್ ನಲ್ಲಿ ಬಂದಿದ್ದಾರೆ. ಇದು ಚಿನ್ನಾಭರಣದ ಅಂಗಡಿಯ ಹೊರಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅವರಿಬ್ರು ಕೂಡ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಅಂದ್ರೆ ನಾವು ಚಿನ್ನಾಭರಣಗಳನ್ನ ನೋಡೋಣ, ತದನಂತರದಲ್ಲಿ ಒಂದಿಷ್ಟು ಫೋಟೋಸ್ ತಗೋತೀವಿ ಅಂತ ಹೇಳೋಣ, ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ. ನೋಡಿ, ಚಿನ್ನದ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ, ಆ ದೃಶ್ಯ ಅಲ್ಲೇ ಇದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಒಟ್ಟು 3 ಜನ ಕದಿಮರು, ಒಬ್ರು ಅವರಿಬ್ಬರನ್ನ ಕರೆಸ್ತವ್ರು, ಇನ್ನಿಬ್ರು ಚಿನ್ನಾಭರಣದ ಬ್ಯಾಗ್ ಅನ್ನ ಎತ್ಕೊಂಡು ಹೋದವರು. ಈಗ 3 ಜನರು ಕೂಡ ನಾಪತ್ತೆ. ನೋಡಿ, ಬ್ಯಾಗ್ ಅನ್ನ ಎತ್ಕೊಂಡು ಹೋಗಿರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತ ದೃಶ್ಯ. 1 ಕೆಜಿ 850 ಗ್ರಾಂ ಚಿನ್ನಾಭರಣ ಇರುವಂತ ಬ್ಯಾಗ್ ಅದು. ಅದನ್ನ ಅಲ್ಲಿಂದ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಕದಿಮರು. ಈತನ ಹಿಂದೆನೆ ಮತ್ತೋರ್ವ ಕೂಡ ಅವ್ನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವನು, ಅವನು ಎಸ್ಕೇಪ್. ಇವರೊಬ್ಬರನ್ನ ಆಭರಣ ಖರೀದಿಗೆ ಅಂತ ಕರ್ಸ್ಕೊಂಡಿದ್ದಂತ ಸೋನಿ, ಆತನು ಕೂಡ ಎಸ್ಕೇಪ್, ಪರೇಶ್ ಸೋನಿ ಅಂತ. ಒಟ್ಟು ಈಗ ಈ 3 ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಚಿನ್ನಾಭರಣ ಅಂಗಡಿಗಳಲ್ಲಿ ಇತ್ತೀಚೆಗೆ ದರೋಡೆ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ. ಹೆಚ್ಚಾಗಿ ದರೋಡೆ ಮಾಡ್ತಿದ್ದಾರೆ. ಅದ್ರ ಬೆನ್ನಲ್ಲೇ ನೋಡಿ, ಇದು ಒಂದ್ ರೀತಿ ಹೈಫೈ ಆಗಿ ದರೋಡೆ ಮಾಡುವಂಥದ್ದು. ಚಿನ್ನ ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ ಅನ್ಕೊಳ್ಬೇಕು, ಆ ಮಟ್ಟಕ್ಕೆ ಇವ್ರು ಬಂದಿದ್ದು. ಫೋಟೋಸ್ ತೆಗೆದುಕೊಳ್ತೀವಿ ಅಂತ ಪಕ್ಕದ ಕ್ಯಾಬಿನ್ಗೆ ಚಿನ್ನಾಭರಣ ತೆಗೆದುಕೊಂಡು ಹೋದವರು ಬ್ಯಾಗ್ ಅಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಆ ಸಿಸಿಟಿವಿ ದೃಶ್ಯವನ್ನ ನೀವು ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಮ್ಯಾನೇಜರ್ ಮಹೇಂದ್ರ ಜೈನ್ ಏನಿದ್ದಾರೆ, ಅವರು ಆಭರಣಗಳನ್ನ ತೋರಿಸ್ತಾ ಇದ್ರು, ತೆಗೆದುಕೊಳ್ತಾರೆ, ಇಷ್ಟೆಲ್ಲ ಖರೀದಿ ಮಾಡ್ಬಿಡ್ತಾರೆ ಅಂತ. ಆದ್ರೆ ಕದಿಮರ್ ಎಸ್ಕೇಪ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್. ಸದ್ಯ ಚಿನ್ನದ ಅಂಗಡಿಯಲ್ಲಿ ಚಿನ್ನಾಭರಣಗಳನ್ನ ಕದ್ದೊಯ್ದಿರುವಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಪೊಲೀಸರು ಇನ್ನೇನ್ ಮಾಹಿತಿ ಕಲೆ ಹಾಕಿದ್ದಾರೆ, ಈ ಸಿಸಿಟಿವಿ ದೃಶ್ಯದಿಂದ ಪೊಲೀಸರಿಗೆ ಏನ್ ಸುಳಿವು ಸಿಕ್ಕಿದೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ನೀವು ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಒಂದು ಸಿಸಿಟಿವಿ ವಿಡಿಯೋವನ್ನ ನೋಡಬಹುದು. ಅಷ್ಟಕ್ಕೂ ಏನಾಯ್ತು ಅಂತ ನಾವು ನೋಡ್ತಾ ಹೋದ್ರೆ 16ನೇ ತಾರೀಕು ಏನು ಮಲ್ಲೇಶ್ವರಂನ 4ನೇ ರಸ್ತೆಯಲ್ಲಿರುವ ನೀವು ನೋಡ್ತಾ ಹೋಗ್ಬೋದು. ಈ ಬಿಲ್ಡಿಂಗ್ ಅನ್ನು ಏನ್ ನೋಡ್ತಾ ಇದ್ದೀರಾ, ಇದೇ ಬಿಲ್ಡಿಂಗ್ ಅಲ್ಲಿ ಏನು ಮಾಹಿ ಎಂಟರ್ಪ್ರೈಸ್ ಎನ್ನುವ ಒಬ್ಬ ಮಾಲೀಕ ಇದ್ದಾನೆ ಪರೇಶ್, ಹಾಗೂ ಮತ್ತಿಬ್ಬರು ಶ್ಯಾಮ್ ಹಾಗೂ ಚಂದ್ರಶೇಖರ್ ಚಿನ್ನವನ್ನ ನೋಡ್ಬೇಕು ಅಂತ ಹೇಳಿ ಆ ತಿಗಳರಪಾಳ್ಯದ ಒಂದು ಜ್ಯುವೆಲರ್ಸ್ ಏನಿದೆ ಮೆಹತಾ ಡೈಮಂಡ್ ಅಂಡ್
ಆ ಒಂದು ಕಂಪನಿಯಿಂದ ಇಲ್ಲಿಗೆ ಸುಮಾರು 3 ಕೆಜಿ ಚಿನ್ನ ಅಂದ್ರೆ ಸುಮಾರು 3 ಕೋಟಿಗೂ ಅಧಿಕವಾದಂತಹ ಚಿನ್ನವನ್ನ ಇಲ್ಲಿಗೆ ತರಿಸ್ಕೋತಾರೆ. ನಂತರದಲ್ಲಿ ಚಿನ್ನವನ್ನ ನೋಡ್ತೀವಿ ಅಂತ ಹೇಳಿ ಅದರ ಡಿಸೈನ್ ಅನ್ನ ಚೆಕ್ ಮಾಡ್ತೀವಿ ಅಂತ ಹೇಳಿ ಅವರು ಒಂದು ಕ್ಯಾಬಿನ್ ಗೆ ತೆಗೆದುಕೊಂಡು ಹೋಗ್ತಾರೆ. ಅದನ್ನ ಸಿಸಿಟಿವಿಯಲ್ಲಿ ಕೂಡ ನೀವು ಗಮನಿಸಬಹುದು. ಒಬ್ಬ ವ್ಯಕ್ತಿ ಬ್ಲೂ ಕಲರ್ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾನೆ. ಆತನೇ ಏನು ತಿಗಳರಪೇಟೆಯಲ್ಲಿರುವ ಮೆಹ್ತಾ ಜ್ಯುವೆಲರ್ಸ್ ಏನಿದೆ ಅದರ ಸಿಬ್ಬಂದಿ. ಆತ ಈ ಮಹಡಿಯನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಅವ್ರಿಗೆ ಚಿನ್ನಾಭರಣವನ್ನ ತೋರಿಸ್ಬೇಕು ಅಂತ ಆತನ ಜೊತೆ ಮತ್ತೊಬ್ಬ ಬರ್ತಾನೆ. ನಂತರದಲ್ಲಿ ಚಿನ್ನಾಭರಣವನ್ನ ನೋಡ್ತೀವಿ ನೀವು ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಸುಮಾರು ಅರ್ಧ ಗಂಟೆ ಆದ ನಂತರದಲ್ಲಿ ಒಬ್ಬ ವ್ಯಕ್ತಿ ಟೋಪಿಯನ್ನು ಧರಿಸಿಕೊಂಡು ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಓಡಿ ಹೋಗ್ತಾನೆ. ಅದು ಸಿಸಿಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ಕೇಸ್ ಅಲ್ಲಿ ರೆಕಾರ್ಡ್ ಆಗಿದೆ. ಆತನೇ ಇಲ್ಲಿ ಕಳ್ಳ. ಆತ ಇಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಿದ್ದಂತೆ. ಒಬ್ಬ ಕೋಲ್ಕತ್ತಾ ಮೂಲದ ವ್ಯಕ್ತಿ ಆತ. ಇಲ್ಲಿ ಸುಮಾರು 6 ತಿಂಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದಂತೆ. ಇಲ್ಲಿನ ಸ್ಥಳೀಯ ಹೋಟೆಲ್ ಇದೆ ಪಕ್ಕದಲ್ಲಿ. ಅವರ ಮಾಹಿತಿಯಂತೆ ಆತನಿಗೆ ಸಂಬಳವನ್ನ ಕೊಡ್ತಿರ್ಲಿಲ್ವಂತೆ. ಪದೇ ಪದೇ ಆತ ಹೇಳ್ತಿದ್ದಂತೆ ನನಗೆ ಸಂಬಳ ಕೊಡ್ತಾ ಇಲ್ಲ ಅಂತ. ಹೀಗಾಗಿ ಆ ಕಾರಣ ಮಾಡುದ್ ನಾನು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ನಂತರದಲ್ಲಿ ಆತ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗ್ತಾನೆ. ಬ್ಯಾಗ್ ತೆಗೆದುಕೊಂಡು ಹೋದ ನಂತರದಲ್ಲಿ ಮತ್ತೊಬ್ಬ ಚಂದ್ರಶೇಖರ್ ರಾವ್ ಅಂತ ಏನಿದ್ದಾನೆ ಆತನು ಕೂಡ ಅವನನ್ನ ಕರ್ಕೊಂಡು ಬರ್ತಾ ಹೋಗ್ತಾನೆ. ಆತನು ಕೂಡ ನಾಪತ್ತೆ ಆಗ್ತಾನೆ. ಈ ಒಂದು ಪ್ರಕರಣದಿಂದ ಸದ್ಯ ಮಲ್ಲೇಶ್ವರಂ ಠಾಣೆಯಲ್ಲಿ 3 ಮೇಲೆ ಹಾಗೂ ಚಂದ್ರಶೇಖರ್ ಇದ್ದಾರೆ. ಹೀಗಾಗಿ ಒಟ್ಟು 1 ಕೆಜಿ 850 ಗ್ರಾಂ ಚಿನ್ನವನ್ನ ಒಬ್ಬ ಕಪ್ಪು ಹ್ಯಾಟ್ ನ ಧರಿಸಿರುವ ವ್ಯಕ್ತಿ ಏನಿದ್ದಾನೆ ಆತ ತನ್ನ ಕಪ್ಪು ಬ್ಯಾಗ್ ನಲ್ಲಿ ಹಾಕೊಂಡು ಇಲ್ಲಿಂದ ಓಡಿ ಹೋಗಿದ್ದಾನೆ. 16ನೇ ತಾರೀಕು ಸಮಯ 3:50 ಸದ್ಯ ಏನು ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆತ ಎಲ್ಲಿ ಹೋಗಿದ್ದಾನೆ ಇವೆಲ್ಲವನ್ನು ಕೂಡ ಪತ್ತೆ ಹಚ್ತಾ ಇದ್ದಾರೆ. ಆದ್ರೆ ಗಮನಿಸುವ ಅಂಶವೇನು ಅಂತ ಅಂದ್ರೆ ಇವೆಲ್ಲವನ್ನು ಕೂಡ ಮಾಲೀಕರಿಗೆ ತಿಳಿಯದೆ ಈತ ಹಣದ ಆಸೆಯಿಂದ ಈ ತರ ಮಾಡದ್ನ ಅಥವಾ ಬೇಗ ಶ್ರೀಮಂತ ಆಗ್ಬೇಕು ಅಂತ ಮಾಡುತ್ತೋ ಅಥವಾ ಮಾಲೀಕರು ಕೂಡ ಇದರಲ್ಲಿ ಸಾಥ್ ನೀಡಿದ್ದಾರೆ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಈ ಒಂದು ಮಾಹಿ ಎಂಟರ್ಪ್ರೈಸಸ್ ನ ಮಾಲೀಕರಾದಂತಹ ಪರೇಶ್ ಏನಿದ್ದಾನೆ ಆತನ ಮೇಲೂ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಸದ್ಯ ಆತನ ಹೆಸರು ಕೂಡ ಎಫ್ಐಆರ್ ಅಲ್ಲಿ ಇರೋದ್ರಿಂದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಯಾವಾಗ ಪೊಲೀಸರು ಕಂಡು ಹಿಡಿದು ಏನು 1 ಕೆಜಿ 850 ಗ್ರಾಂ ಚಿನ್ನವನ್ನ ಅಂದ್ರೆ ಸುಮಾರು 3 ಕೋಟಿಗೂ ಅಧಿಕವಾದಂತಹ ಚಿನ್ನವನ್ನ ಯಾವಾಗ ಮೂಲ ಮಾಲೀಕರಿಗೆ ಕೊಡಿಸ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಲೈವ್ ಡೀಟೇಲ್ಸ್ಗೆ. ಎಸ್ ನೋಡಿ, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಚಿನ್ನಾಭರಣ ಕೊಂಡ್ಕೊಳ್ತೀವಿ ಅಂತ ಬಂದಿದ್ದಂತ 2 ವ್ಯಕ್ತಿಗಳೇನಿದ್ದಾರೆ ಚಿನ್ನಾಭರಣಗಳನ್ನ ಇವನ್ನೇ ನಾವು ಕೊಂಡ್ಕೊಳ್ತೀವಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಬಟ್ ಇವನ್ನ ಫೋಟೋ ತೆಗೆದುಕೊಳ್ಬೇಕು ಅಂತೇಳಿ ಪಕ್ಕದ ಕ್ಯಾಬಿನ್ಗೆ ತೆಗೆದುಕೊಂಡು ಹೋದವರು ಬ್ಯಾಗ್ ನಲ್ಲಿ ತುಂಬಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ.